ಹೇಳಿ ನಗ್ತಾ ಹೇಳಿದ್ಲು ಅಷ್ಟರಲ್ಲಿ ತೀಕ್ಷಾ ತಲೆ ಜೋರಾಗಿ ನೋಯಿತು. ಅವಳು ತನ್ನ ತಲೆ ಹಿಡ್ಕೊಂಡು ಜೋರಾಗಿ ಕಿರ್ಚಿದ್ಲು. ಆ ತೀಕ್ಷಾಳ ಕಿರ್ಚಾಟಕ್ಕೆ ತಾರಕ್ ಎದ್ದು ಕೂತ ಅವನು ತೀಕ್ಷಾಳನ ನೋಡ್ದ. ತೀಕ್ಷಾ ಜೋರಾಗಿ ಕಿರ್ಸ್ತಿದ್ಲು. ತನ್ನ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಅವಳ ತಲೆಯಲ್ಲಿ ವಿಪರೀತ ನೋವಾಗ್ತಿರುವಂತೆ ಕಾಣ್ತಿತ್ತು. ಏನಾಯಿತು? ನೋವಿನ ಕಾರಣ ತೀಕ್ಷಾಳ ಕಣ್ಣಲ್ಲಿ ನೀರು ಬಂದವು. ಅವಳ ತಲೆ ಸಿಡಿಯುವಂತ ಭಾಸವಾಗ್ತಿದೆ. ಅವಳು ಜೋರಾಗಿ ಕಿರ್ಸ್ತಿದ್ಲು. ಮುಖವೆಲ್ಲ ಕೆಂಪಾಗಿತ್ತು. ತೀಕ್ಷಾ ಎದ್ದು ಬಾತ್ರೂಮ್ ಕಡೆ ಓಡಿದ್ಲು. ಅವಳು ನೋವಿನಿಂದ ತತ್ತರಿಸ್ತಿದ್ಲು. ತಾರಕ್ ಕೂಡ ಅವಳ ಹಿಂದೆ ಹೋದ. ತೀಕ್ಷಾ ತನ್ನ ತಲೆಯ ನೀರಿನ ಕೆಳಗೆ ನೆನೆಸ್ತಿದ್ಲು. ಅವಳು ಗೋಡೆಯನ್ನು ಗೀಚ್ತಿದ್ಲು. ನೋವಿನಿಂದ ಕಣ್ಣೀರು ಸುರಿತಾ ಇತ್ತು. ತಾರಕ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ತೀಕ್ಷಾಳ ಹತ್ರ ಬಂದ. ತಾರಕ್ ಅವಳನ್ನ ತನ್ನ ಎದೆಗೆ ಹತ್ತಿರ ಸೇರಿಸ್ಕೊಂಡಿದ್ದ. ತೀಕ್ಷಾ ಇಷ್ಟು ತಳಮಳಿಸೋದನ್ನು ನೋಡಿ ಅವನು ಗಾಬರಿಯಾಗಿದ್ದ. ಮೆಲ್ಲಗೆ ತೀಕ್ಷಾ ನೆಲದ ಮೇಲೆ ಕೂದಲು. ಅವಳಿನ್ನೂ ಜೋರಾಗಿ ಕಿರ್ಸ್ತಿದ್ಲು. ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ತೀಕ್ಷಾಳಿಗೆ ಹುಚ್ಚು ಹಿಡ್ದಂತಾಗಿತ್ತು. ಅವಳು ತಾರಕ್ನ ಕುತ್ತಿಗೆಗೆ ತನ್ನ ಉಗುರುಗಳನ್ನು ಚುಚ್ಚಿದ್ಲು. ತಾರಕ್, ನಾನಿದ್ದೀನಿ, ಇಲ್ಲೇ ಇದ್ದೀನಿ. ಆದರೆ ತಾರಕ್ ಅವಳನ್ನ ಬಿಡ್ತಿರ್ಲಿಲ್ಲ. ಅವಳ ತಲೆಯನ್ನು ಸವರ್ತಿದ್ದ. ತೀಕ್ಷಾ ತಾರಕ್ನ ಹೆಸರನ್ನು ಗುಣುಗ್ತಿದ್ಲು. ತಾರಕ್, ಹೌದು, ನಾನು ನಿನ್ನ ಜೊತೆ ಇದ್ದೀನಿ. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೋ. ತಾರಕ್. ತೀಕ್ಷಾಳ ಧ್ವನಿ ಮೆಲ್ಲಗೆ ಕಡಿಮೆ ಆಗ್ತಾ ಬಂತು. ಅವಳು ತಾರಕ್ನ ಹೆಸರನ್ನ ಹೇಳ್ತಿದ್ಲು. ಮೆಲ್ಲನೆ ತೀಕ್ಷಾ ಪ್ರಜ್ಞೆ ತಪ್ಪಿದ್ಲು. ಅವಳ ಧ್ವನಿ ಅಡಗಿ ಹೋಯಿತು. ತಾರಕ್ ಅವಳ ಮುಖವನ್ನು ಮೆಲ್ಲಗೆ ತಡ್ತಾ, ತೀಕ್ಷಾ. ಇಂದು ಮೊದಲ ಬಾರಿ ತಾರಕ್ನ ಧ್ವನಿ ನಡುಗ್ತಿತ್ತು. ಅವನ ಮುಖದಲ್ಲಿ ಏನನ್ನೋ ಕಳೆದುಕೊಳ್ಳೋ ಭಯ ಎದ್ದು ಕಾಣ್ತಿತ್ತು. ತಾರಕ್ ತೀಕ್ಷಾಳನ್ನ ಎತ್ಕೊಂಡು ವಾಪಸ್ ಬೆಡ್ರೂಮಿಗೆ ಬಂದ. ಅವಳನ್ನ ಬೆಡ್ ಮೇಲೆ ಮಲಗಿಸ್ದ. ಅವನು ತನ್ನ ಫೋನ್ ಎತ್ಕೊಂಡ. ಫೋನ್ನಲ್ಲಿ ತಾರಕ್ ಕೋಪದಿಂದ ಕಿರಿಸ್ತಾ ಹೇಳ್ದ, ಕೇವಲ 15 ನಿಮಿಷದಲ್ಲಿ ಎಲ್ಲ ಡಾಕ್ಟರ್ಗಳ ತಂಡ ಇಲ್ಲಿರಬೇಕು, ಫಾಸ್ಟ್. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡ್ದ. ತಾರಕ್ ತೀಕ್ಷಾಗೆ ಬಟ್ಟೆ ತೊಡಿಸ್ದ. ಅವಳು ತಲೆ ಮೇಲೆ ಕೈ ಸವರ್ತಿದ್ದ. ಸಮಯ ಸುಮಾರು ಬೆಳಗಿನ 3 ಗಂಟೆ ಆಗಿತ್ತು. 15 ನಿಮಿಷದಲ್ಲಿ ಎಲ್ಲ ಡಾಕ್ಟರ್ಗಳ ತಂಡ ತಾರಕ್ ಅರಮನೆ ತಲುಪಿದ್ರು. ಎಲ್ಲರೂ ಏಜಸ್ರು ಬಿಡ್ತಿದ್ರು. ಯಾಕಂದರೆ ತಾರಕ್ ಅವರಿಗೆ ಕೇವಲ 15 ನಿಮಿಷ ಸಮಯ ನೀಡಿದ್ದ. ತಾರಕ್ನ ಅರಮನೆ ನಗರದಿಂದ ತುಂಬ ದೂರ ಇತ್ತು. ಅಮಿತ್ಗೆ ಮಾತ್ರ ಗೊತ್ತು ಅವನು ಡಾಕ್ಟರ್ಗಳನ್ನ ಅಲ್ಲಿಗೆ ಹೇಗೆ ಕರೆತಂದ ಅಂತ. ಇಲ್ದಿದ್ರೆ ಅವನಿಗೆ ನಾಳೆಯ ಸೂರ್ಯನ ದರ್ಶನ ಆಗ್ತಾ ಇರಲಿಲ್ಲ. 30 ನಿಮಿಷಗಳಲ್ಲಿ ಇಡೀ ಹಾಸ್ಪಿಟಲ್ ತಾರಕ್ನ ಅರಮನೆಯಲ್ಲಿ ಹಾಜರಿತ್ತು. ತೀಕ್ಷಾಳ ತಪಾಸಣೆ ನಡೀತಿತ್ತು. ತಾರಕ್ ಅವಳ ಹತ್ರವೇ ಇದ್ದ. ಅವಳ ಕೈ ಹಿಡ್ಕೊಂಡಿದ್ದ. ಅವಳ ಕೂದಲನ್ನು ಸವರ್ತಿದ್ದ. ತೀಕ್ಷಾಳ ಇಡೀ ಮೈಯ ತಪಾಸಣೆ ನಡೀತಿತ್ತು. ಮುಖ್ಯವಾಗಿ ಅವಳ ಮೆದುಳಿನ ಪರೀಕ್ಷೆ ನಡೀತಿತ್ತು. ಅಷ್ಟರಲ್ಲೊಬ್ಬ ಡಾಕ್ಟರ್ ತಾರಕ್ ಹತ್ರ ಬಂದರು. ಅವ್ರ ಕೈಯಲ್ಲಿ ಎಕ್ಸ್ರೇ ರಿಪೋರ್ಟನ್ನು ಕೊಟ್ಟರು. ಮ್ಯಾಮ್ಗೆ ಈ ಮೊದಲು ಹೀಗಾಗಿದೆಯೇ? ಇಂಥ ನೋವರಿಗೆ ಮುಂಚೆ ಬಂದಿದ್ದೆ? ತಾರಕ್ ಇಲ್ಲ ಅಂತ ತಲೆ ಅಲ್ಲಾಡಿಸ್ದ. ಕಳೆದ 1 ವರ್ಷದಲ್ಲಿ ತೀಕ್ಷಾಗೆ ಹೀಗೆ ಯಾವತ್ತೂ ಆಗಿರಲಿಲ್ಲ. ಏನಾದರೂ ಗಂಭೀರವಾದ ತೊಂದರೆ ಇದೆಯಾ ಅಂತ ತಾರಕ್ ಕೇಳ್ದ. ಮ್ಯಾಮ್ಗೆ ಈ ಮೊದಲು ಏನಾದರೂ ದೊಡ್ಡ ಆಪ್ರೇಷನ್ ಆಗಿದೆಯಾ? ಮೆದುಳಿನ ಅಥವಾ ಹೃದಯದ ಆಪ್ರೇಷನ್? ತಾರಕ್ ಡಾಕ್ಟರ್ ಕಡೆ ನೋಡ್ದ. ನೀನು ಏನು ಹೇಳೋದು ಕೊಟ್ಟಿದ್ಯಾ? ನೇರವಾಗಿ ಹೇಳು. ಅಷ್ಟರಲ್ಲೊಬ್ಬ ಮಹಿಳಾ ಡಾಕ್ಟರ್ ಆ ಹಿರಿಯ ಡಾಕ್ಟರ್ ಹತ್ರ ಬಂದರು. ಅವರೇನು ರಿಪೋರ್ಟ್ ನೀಡಿದರು. ಆ ಹಿರಿಯ ಡಾಕ್ಟರ್ ಜಾನ್ ಅಮೇರಿಕಾದ ಸ್ಪೆಷಲಿಸ್ಟ್ ಆಗಿದ್ದರು. ಅವರು ಆ ರಿಪೋರ್ಟ್ ನೋಡಿ ದಂಗಾದರು. ನಂಬಲು ಅಸಾಧ್ಯ ಅಂತ ತಮಗೆ ತಾವೇ ಗುಣಕೊಂಡ್ರು. ಈಗ ತಾರಕ್ಗೆ ಅಸಹನೀಯ ಆಯಿತು. ಅವನು ಗಟ್ಟಿಯಾಗಿ ಹೇಳ್ದ, ಹೇಳು. ಡಾಕ್ಟರ್ ಅಚ್ಚರಿಯಿಂದ ಹೇಳೋದಕ್ಕೆ ಶುರು ಮಾಡಿದ್ರು. ಮ್ಯಾಮ್ನ ಮೆದುಳಿನಿಂದ ಬುಲೆಟ್ ತೆಗೆಯಲಾಗಿದೆ. ಅವರಿಗೆ ಮೆದುಳಿನ ಆಪ್ರೇಷನ್ ಆಗಿದೆ. ತಾರಕ್ನ ಕಿವಿಯಲ್ಲಿ ಬುಲೆಟ್ ಅನ್ನೋ ಪದ ಗುಯ್ಗುಟ್ಟತೊಡಗಿತು. ತಾರಕ್ ಹೇಳ್ದ, ಬುಲೆಟ್? ಡಾಕ್ಟರ್ ಹೇಳಿದ್ರು, ಹೌದು. ನಿಜ ಹೇಳಬೇಕಂದ್ರೆ ಇಂಥ ಆಪ್ರೇಷನಲ್ಲಿ ಮನುಷ್ಯರು ಸತ್ತು ಹೋಗ್ತಾರೆ. ಒಂದು ವೇಳೆ ಈ ಆಪ್ರೇಷನ್ ಯಶಸ್ವಿಯಾದರೂ ರೋಗಿಯ ನೆನಪು ಮಾಸಿ ಹೋಗುತ್ತೆ. ಅವರಿಗೆ ತಮ್ಮ ಹಳೆಯ ಜೀವನದ ಬಗ್ಗೆ ಏನೂ ನೆನಪಿರಲ್ಲ. ತಾರಕ್ನ ಕಣ್ಣುಗಳು ದೊಡ್ಡದಾದವು. ಅವನು ತೀಕ್ಷಾಳ ಕಡೆ ಅಚ್ಚರಿಯಿಂದ ನೋಡ್ದ. ಅವನವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ತಾರಕ್ ಹೇಳ್ದ, ಅವಳ ತಲೆಯಲ್ಲಿ ಈಗ ಯಾಕೆ ನೋವಾಯಿತು? ಡಾಕ್ಟರ್ ಮುಂದುವರಿಸಿ ಹೇಳಿದರು, ಇದು ಅತಿಯಾದ ಮಾನಸಿಕ ಒತ್ತಡದಿಂದ ಆಗಿದೆ. ಮ್ಯಾಮ್ ತಮ್ಮ ಮೆದುಳಿನ ಮೇಲೆ ಅತಿಯಾದ ಒತ್ತಡ ಹಾಕಿದ್ದಾರೆ. ಆ ಕಾರಣದಿಂದ ನೋವು ಶುರುವಾಗಿದೆ. ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮ್ಯಾಮ್ ಜಾಸ್ತಿ ಒತ್ತಡ ತಗೊಳ್ಬಾರ್ದು. ಇಲ್ದಿದ್ರೆ ಅವರ ಪ್ರಾಣಕ್ಕೆ ಕುತ್ತು ಬರಬಹುದು. ಸಮಯ ಕಳೆದಂತೆ ಈ ಸಮಸ್ಯೆ ಸರಿಯಾಗಬಹುದು. ಬಹುಶಃ ಅವರ ಆಪ್ರೇಷನ್ 2 ವರ್ಷಗಳಿಂದ ಆಗಿರಬಹುದು. ಮೆದುಳಿನ ಮೇಲೆ ಒತ್ತಡ ಹಾಕಿದರೆ ಸಾವು ಸಂಭವಿಸ್ಬೋದು ಅಥವಾ ಅವರು ಕೋಮಾಗೆ ಹೋಗಬಹುದು. ಇದು 100ಕ್ಕೆ 100 ಸಾಧ್ಯ ಇದೆ. ತಾರಕ್ನ ಬೆರಳುಗಳು ನಡುಗಿದ್ವು. ಇನ್ನೊಂದು ಕಡೆ ಒಬ್ಬ ಮನುಷ್ಯ ಜೋರಾಗಿ ಕಿರ್ಸ್ತಿದ್ದ.
ಅವನಿಗೆ ಹಿಂಸೆ ನೀಡ್ತಿರುವಂತೆ ಕಾಣ್ತಿತ್ತು. ಅವನು ಅರ್ಧ ಸತ್ತಂತಿದ್ರು ಯಾರಿಗೂ ದಯೆ ಬರ್ತಿರಲಿಲ್ಲ. ಅಷ್ಟರಲ್ಲಿ ಆ ಹುಡುಗಿಯರು ಅಲ್ಲಿಗೆ ಬಂದರು. ತಮ್ಮ ಅಂಗರಕ್ಷಕರಿಗೆ ನಿಲ್ಲೋದಕ್ಕೆ ಸನ್ನೆ ಮಾಡಿದ್ರು. ಆ ಹುಡುಗಿಯರು ಬೇರೆ ಯಾರೂ ಅಲ್ಲ, ನವ್ಯ ಮತ್ತು ರೀಟಾ. ರೀಟಾ ರಾಕ್ಷಸಿನ ನನಗೆ ಹೇಳಿದ್ಲು, ಇವನು ಯಾವ ಚರ್ಮದಿಂದ ಮಾಡಲ್ಪಟ್ಟಿದ್ದಾನೋ ಗೊತ್ತಿಲ್ಲ, ಇಷ್ಟು ಹಿಂಸೆ ಕೊಟ್ಟರು ಇವನ ಪ್ರಾಣ ಮೈಯಿಂದ ಹೋಗ್ತಾನೇ ಇಲ್ಲ. ಹೋಗೋದು ಹೇಗೆ? ರಿದಮ್ ರಹಾನೆ ಉಪ್ಪನ್ನು ತಿಂದಿದ್ದಾನೆ ಇವನು. ರಾಜೀವ್, ಶೇಖ್ವಾತ್ನ ಪ್ರಾಣ ತಗೊಳ್ಳೋಷ್ಟು ಯೋಗ್ಯತೆ ನಿಮಗಿಲ್ಲ ಅಂತ ಆ ಮನುಷ್ಯ ಕೋಪದಿಂದ ಅಂದ. ಹಗ್ಗ ಸುಟ್ಟರು ಅದರ ಸುರುಳಿ ಸುಟ್ಟಿಲ್ಲ ಅಂತ ನವ್ಯ ನಗ್ತಾ ಹೇಳಿದ್ಲು. ರಾಜೀವ್ ಕೋಪದಿಂದ ಅಂದ, ಏಡಿನ ಮುಂದೆ ನಿಲ್ಲಲು ಆಗಲಿಲ್ಲ, ಇನ್ನು ನೀವು ಏನು ಮಾಡ್ತೀರಾ? ಏಡಿ ಯಾವ ತಂಗಿಯೂ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಳ ಹೆಸರೇನಿತ್ತು? ಕೊಹಿನೂರ್ ತಾನೇ? ಅಷ್ಟರಲ್ಲಿ ರೀಟಾ ಮತ್ತು ನವ್ಯ ಜೋರಾಗಿ ನಕ್ಕಿದ್ರು. ಆ ಮನುಷ್ಯ ಅವರಿಬ್ಬರನ್ನ ನೋಡ್ತಿದ್ದ. ಅವನು ಬಹಳ ನಿತ್ರಾಣವಾಗಿ ಕಾಣ್ತಿದ್ದ. ಅವರು ರಾಜೀವ್ನನ್ನು ಒಬ್ಬ ಮೂರ್ಖನಂತೆ ನೋಡ್ತಾ ಇದ್ರು. ರಾಜೀವ್ ಕೂಡ ಆ ನೋಟದ ಅರ್ಥವನ್ನು ಗ್ರಹಿಸ್ತಿದ್ದ. ಏಡಿ ಸತ್ತಿದ್ದಾಳೆ ಅಂತ ನಿನಗ್ಯಾರು ಹೇಳಿದ್ದು? ನೀವು ನನ್ನನ್ನು ಮೂರ್ಖನನ್ನಾಗಿ ಮಾಡೋಕ್ಕಾಗಲ್ಲ. ಏಡಿ ಥರ ಮುಖ ಇದ್ದ ತಕ್ಷಣ ಯಾರೂ ಏಡಿ ಆಗೋಕ್ಕೆ ಸಾಧ್ಯ ಇಲ್ಲ. ನವ್ಯ ಹೇಳಿದ್ಲು, ನೀನು ಹೇಳಿದ ಕರೆಕ್ಟ್, ಎಲ್ಲರೂ ಏಡಿ ಆಗೋಕ್ಕೆ ಸಾಧ್ಯ ಇಲ್ಲ, ಆದರೆ ಏಡಿ ಬದುಕಿದ್ದಾಳೆ. ರಾಜೀವ್ ಮುಖ ಬೆಳ್ಳಗಾಯಿತು. ಇಲ್ಲ ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ, ಏಡಿ ಸತ್ತು ಹೋಗಿದ್ದಾಳೆ. ಅವಳ ತಲೆ ಮಧ್ಯಭಾಗಕ್ಕೆ ಬುಲೆಟ್ ತಗಲಿತ್ತು, ಆಮೇಲೆ ಅವಳು ಬದುಕಿರೋದಕ್ಕೆ ಹೇಗೆ ಸಾಧ್ಯ? ರಾಜೀವ್ ಧ್ವನಿಯಲ್ಲಿ ನಡುಕ ಇತ್ತು, ಕಣ್ಣಲ್ಲಿ ಭಯ ಎದ್ದು ಕಾಣ್ತಿತ್ತು. ಯಾಕಿಷ್ಟೊಂದು ಗಾಬರಿ ಆಗ್ತಿದ್ಯಾ? ಇಷ್ಟು ಹೇಳಿದ ತಕ್ಷಣ ನಿನ್ನ ಸ್ಥಿತಿ ಹದಗೆಡ್ತಿದೆಯಲ್ಲ? ರಾಜೀವ್ ನಗ್ತಾ ಅಂದ, ನೀವು ನನ್ನನ್ನು ನಂಬಿಸೋದಕ್ಕಾಗಲ್ಲ. ಆ ಹುಡುಗಿ ಖಂಡಿತ ಏಡಿಯಲ್ಲ, ಅವಳು ತನ್ನ ಕೊಹಿನೂರ್ ಅಂತ. ನವ್ಯ ಅವನ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಹೇಳಿದ್ಲು, ಕೊಹಿನೂರ್ ನಮ್ಮ ಏಡಿಯ ಪುಟ್ಟ ತಂಗಿ. ಆಗಿದ್ರೆ ಈ ಕೊಹಿನೂರ್ ಯಾರು ಅಂತ ರಾಜೀವ್ ಕೇಳ್ದ. ನವ್ಯ ಒಂದು ರಾಕ್ಷಸನ ನಕ್ಕಿದ್ಲು. ನವ್ಯ ಹೇಳಲು ಶುರು ಮಾಡಿದ್ಲು. ಅಂದು ಏಡಿ ಹಡಗಿನಿಂದ ನೀರಿಗೆ ಬಿದ್ದಾಗ ಅವಳು ತೇಲುತ್ತಾ ಒಂದು ದಡದ ಹತ್ತಿರ ಸೇರಿದ್ಲು. ಅದು ಆದಿವಾಸಿಗಳ ಪ್ರದೇಶವಾಗಿತ್ತು. ಅಲ್ಲಿನವರನ್ನ ಎತ್ಕೊಂಡು ಹೋದರು. ವಿಧಿಯ ಆಟ ನೋಡು, ಅವರ ಏಡಿಗೆ ಚಿಕಿತ್ಸೆಯನ್ನು ನೀಡಿದ್ರು, ಗಿಡ ಮೂಲಿಕೆಗಳನ್ನು ಬಳಸಿದ್ರು. ಏಡಿ ಪ್ರಜ್ಞೆಗೆ ಬಂದಳು, ಆದರೆ ಅವಳ ಮೆದುಳಿನಲ್ಲಿ ಬುಲೆಟ್ ಇನ್ನೂ ಹಾಗೇ ಇತ್ತು. ಆ ಕಾರಣದಿಂದ ಅವಳಿಗೆ ತಲೆನೋವು ಬರ್ತಿತ್ತು. ಏಡಿಯಲ್ಲಿ ಪೂರ್ತಿ 3 ತಿಂಗಳಿದ್ಲು. ಏಡಿಗೆ ಪ್ರಜ್ಞೆ ಬಂದಾಗ ಅವಳು ದೈಹಿಕವಾಗಿ ಗುಣವಾಗಿದ್ಲು, ಆದರೆ ಮೆದುಳಿನಲ್ಲಿದ್ದ ಬುಲೆಟ್ ನೋವು ಕೊಡ್ತಿತ್ತು. ಆ ಆದಿವಾಸಿಗಳವಳನ್ನ ಬದುಕಿಸಿದ್ರು, ಬುಲೆಟ್ ಮೆದುಳಿನಲ್ಲೇ ಇತ್ತು. ಏಡಿ ಸಾವನ್ನು ಗೆದ್ದು ಬಂದಳು. ಅವಳ ಮೆದುಳಿನಿಂದ ಬುಲೆಟ್ ತೆಗೆಯೋವರೆಗೂ ಅವಳಿಗೆಲ್ಲವೂ ನೆನಪಿತ್ತು. ಅವಳು ಸೇಡಿನ ಬೆಂಕಿಯಲ್ಲಿ ಬೇಯ್ತಾ ಇದ್ಲು. ಏಡಿ ನಮ್ಮನ್ನು ಸಂಪರ್ಕಿಸಿದ್ಲು. ನಾವಲ್ಲಿಗೆ ಹೋದಾಗ ನಮಗೆ ನಂಬೋದಕ್ಕಾಗಲಿಲ್ಲ ಏಡಿ ಬದುಕಿದ್ದಾರೆ ಅಂತ. ನಾವು ಅವಳನ್ನು ಅಲ್ಲಿಂದ ಕರ್ಕೊಂಡು ಬಂದವು. ಡಾಕ್ಟರ್ಗಳ ಮೆದುಳಿನಿಂದ ಬುಲೆಟ್ ತೆಗೆಯೋದಕ್ಕೆ ಸಲಹೆ ನೀಡಿದ್ರು, ಆದರೆ ಏಡಿ ಹಠ ಹಿಡ್ದಿದ್ಲು. ಯಾಕಂದರೆ ಆಪ್ರೇಷನ್ ಆದಮೇಲೆ ಎಲ್ಲವನ್ನ ಮರೆತು ಹೋಗಬಹುದು ಅನ್ನೋ ಭಯ ಅವಳಿಗಿತ್ತು. ಆದರೆ ಅವಳ ಸ್ಥಿತಿ ಹದಗೆಟ್ಟಾಗ ಅನಿವಾರ್ಯವಾಗಿ ಆಪ್ರೇಷನ್ ಮಾಡಲೇಬೇಕಾಯಿತು. ಆಪ್ರೇಷನ್ ಆದಮೇಲೆ ಅವಳು 6 ತಿಂಗಳು ಕೋಮಾಗೆ ಹೋದಳು. ಅವಳು ಪ್ರಜ್ಞೆಗೆ ಬಂದಾಗ 6 ತಿಂಗಳು ಕಳೆದಿತ್ತು. ಏಡಿ ತನ್ನನ್ನು ತಾನೇ ಮರ್ತಿದ್ಲು. ಆದರೆ ನವ್ಯ ಅಲ್ಲಿಗೆ ನಿಲ್ಲಿಸಿದ್ಲು. ರಾಜೀವ್ ಗಮನ ಇಟ್ಟು ಕೇಳ್ತಿದ್ದ. ನವ್ಯ ನಗ್ತಾ ಅಂದ್ಲು, ಯೋಚಿಸು, ಏಡಿ ತನ್ನನ್ನು ತಾನು ಮರ್ತಿದ್ದಾಳೆ. ತಾನು ಯಾರಂತ ಅವಳಿಗೆ ಗೊತ್ತಿಲ್ಲ, ಆದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂಗಿ ಕೊಹಿನೂರನ್ನ ಅವಳು ಮರ್ತಿಲ್ಲ. ಅವಳು ತನ್ನನ್ನು ತಾನೇ ಕೊಹಿನೂರ್ ಅಂತ ಭಾವಿಸೋದಕ್ಕೆ ಶುರು ಮಾಡಿದ್ಲು. ಡಾಕ್ಟರ್ಗಳು ನಮಗೆ ಎಚ್ಚರಿಕೆ ನೀಡಿದ್ರು ಅವಳಿಗೆ ಒತ್ತಡ ನೀಡಬಾರ್ದು ಅಂತ. ಹಾಗಾಗಿ ನಾವು ಅವಳಿಗೆ ಸತ್ಯ ತಿಳಿಸಲಿಲ್ಲ. ಅವಳು ತನ್ನ ಹಳೆಯ ಜೀವನ ಮರೆತಿದ್ದಾಳೆ. ಅವಳೇ ಏಡಿ ಅಂತ ನಾವು ಹೇಳಿಲ್ಲ. ಆದರೆ ಆಪ್ರೇಷನ್ ಆಗೋ ಮುಂಚೆ ಏಡಿ ನಮಗೆ ಒಂದು ಸೂಚನೆ ನೀಡಿದ್ಲು. ಒಂದು ವೇಳೆ ಅವಳೆಲ್ಲವನ್ನ ಮರೆತರೂ ತಾನು ಸೇಡು ತೀರಿಸ್ಕೊಳ್ಬೇಕು ಅನ್ನೋ ವಿಷಯವನ್ನು ಅವಳಿಗೆ ನೆನಪಿಸಬೇಕು ಅಂತ. ಅವಳ ಆದೇಶದಂತೆ ನಾವು ಅವಳಿಗೆ ರಿದಮ್ ರಹಾನೆ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿದ್ದೀವಿ. ತನ್ನಕ್ಕ ಏಡಿಯ ಸೇಡು ಅಂತ ಅವಳು ಭಾವಿಸಿದಾಳೆ. ಅವಳು ತನ್ನನ್ನು ತಾನು ಕೊಹಿನೂರ್ ಅಂತ ಅಂದ್ಕೊಳ್ತಿದ್ದಾಳೆ, ಆದರೆ ಅವಳು ತೆಗೆದುಕೊಳ್ತಿರೋದು ತನ್ನದೇ ಸೇಡು. ಅವಳು ಕೊಹಿನೂರಲ್ಲ, ಅಂಡರ್ವರ್ಲ್ಡ್ ಮಾಫಿಯಾ ಕ್ವೀನ್, ದಿ ಗ್ರೇಟ್ ಏಡಿ. ನನ್ನ ರಾಜ್ನ ಮುಖ ನೋಡಿದ್ಲು, ಅದು ಹಳದಿ ಆಗಿತ್ತು. ನವ್ಯ ನಗ್ತಾ ಅಂದ್ಲು, ಇಷ್ಟು ಕೇಳಿದ ತಕ್ಷಣ ಮುಖದ ಬಣ್ಣ ಬದಲಾಯ್ತಲ್ಲ. ಒಂದು ವೇಳೆ ಅವಳಿಗೆ ತಾನು ಕೊಹಿನೂರಲ್ಲ ಏಡಿ ಅಂತ ನೆನಪಾದರೆ ಏನಾಗಬಹುದು ಅಂತ ಯೋಚಿಸು. ಅವಳು ತನ್ನನ್ನು ಕೊಹಿನೂರ್ ಅಂತ ಅಂದ್ಕೊಂಡಾಗಲೇ ನಿನ್ನ ಗತಿ ಹೀಗಾಗಿದೆ. ಇನ್ನು ಅವಳು ಏಡಿ ಅಂತ ನೆನಪಾದರೆ ನಿನ್ನ ಗತಿ ಏನು? ಎಲ್ರಿಗೂ ಗೊತ್ತು ಏಡಿ ಒಬ್ಬ ಹುಚ್ಚಿ.
ಅವಳು ಸಾವನ್ನೇ ಮೋಸ ಮಾಡಿರುವಾಗ ಏನೆಲ್ಲ ಮಾಡಬಲ್ಲಳು? ಅವಳು ತನ್ನ ಕ್ರೂರತನಕ್ಕೆ ಹೆಸರಾದವಳು. ರೀಟಾ ಹೇಳಿದ್ಲು, ರಾಜೀವ್ ನಿನ್ನ ನೆನಪಿದ್ಯಾ? 2 ತಿಂಗಳ ಹಿಂದೆ ಶಂಭು ಸತ್ತಿದ್ದು? ರಾಜೀವ್ ಅವಳನ್ನ ಅಚ್ಚರಿಯಿಂದ ನೋಡ್ದ. ರೀಟಾ ನಗ್ತಾ ಅಂದ್ಲು, ನೀನು ಹೇಗೆ ಮರೆಯೋದಕ್ಕೆ ಸಾಧ್ಯ? ಅವನು ನಿನ್ನ ಸಂಗಡಿಗನೇ ತಾನೇ? ರಿದಮ್ ರಹಾನೆಯ ಎಡಗೈ ಬಂಟ. ಅವನನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಏಡಿ. ರಾಜೀವ್ ಅಂದ, ಅದು ಹೇಗೆ ಸಾಧ್ಯ? ಶಂಭು 6 ತಿಂಗಳಿಂದ ನಾಪತ್ತೆ ಆಗಿದ್ದ. ನವ್ಯ ಜೋರಾಗಿ ನಕ್ಕದ್ಲು. ಅವನ ಹೆಣ ನಿಂಗೆ ಸಿಗಲಿಲ್ಲ ಅಷ್ಟೇ, ನಿನಗಿಂತ ಕೆಟ್ಟ ಸಾವನ್ನು ಅವಳನ್ನು ನೀಡಿದ್ಲು. ನಾವೇ ಅವನನ್ನು ಅಲ್ಲಿಂದ ಎತ್ಕೊಂಡು ಬಂದಿದ್ದೆವು. ಅವ್ರು ನಮ್ಮ ಸೆರೆಯಲ್ಲಿದ್ದ. ರಾಜೀವ್ ಕಾಲುಗಳು ನಡುಗತೊಡಗಿದ್ವು. ಅವನ ಮೈ ಮನಗಳಲ್ಲಿ ಭಯ ಆವರಿಸ್ತು. ಅಷ್ಟರಲ್ಲಿ ಹಿಂದಿನಿಂದ ಒಬ್ಬ ಗಂಡಸಿನ ಧ್ವನಿ ಕೇಳಿಸ್ತು. ಯಾರೋ ಸರಿಯಾಗಿ ಹೇಳಿದ್ದಾರೆ, ಹೆಂಗಸರ ಹೊಟ್ಟೆಯಲ್ಲಿ ಯಾವುದೇ ಮಾತು ಅರಗಲ್ಲ ಅಂತ. ಮೀನಾಕ್ಷಿ ಅವರ ಕಡೆ ಬರ್ತಿದ್ದ. ನವ್ಯ ಮತ್ತು ರೀಟಾ ಮೀನಾಕ್ಷಿನನ್ನು ಕೆಕ್ಕರಿಸಿ ನೋಡಿದ್ರು. ನೀನೇನು ಹೇಳೋದು ಕೊಟ್ಟಿದ್ಯಾ? ನೀವು ಏನನ್ನು ಕೇಳಿದ್ರೋ ಅದನ್ನೇ. ಈ ಕಡೆ ಅರಮನೆಯಲ್ಲಿ ಸಮಯ ಬೆಳಗ್ಗಿನ 5 ಗಂಟೆ. ತೀಕ್ಷಾ ಆರಾಮವಾಗಿ ಬೆಡ್ ಮೇಲೆ ಮಲಗಿದ್ದಾಳೆ. ತಾರಕ್ ಬೆಡ್ನ ಪಕ್ಕದಲ್ಲಿ ಕೂತಿದ್ದಾನೆ. ಅವನ ಕಣ್ಣುಗಳು ಮುಚ್ಚಿವೆ. ಆದರೂ ಅವನು ತೀಕ್ಷಾಳ ಕೈಯನ್ನು ಬಿಟ್ಟಿಲ್ಲ. ತೀಕ್ಷಾಳಿಗೆ ಎಚ್ಚರ ಆಯಿತು. ಅವಳ ಮೆಲ್ಲನೆ ಎದ್ದು ಕೂತಲು. ಈಗ ಅವಳ ತಲೆಯಲ್ಲಿ ನೋವಿರಲಿಲ್ಲ. ತಾರಕ್ ಬೆಡ್ಗೆ ಒರ್ಕೊಂಡು ಕೂತಿದ್ದ. ತೀಕ್ಷಾ ತನ್ನ ದೊಡ್ಡ ಕಣ್ಣುಗಳಿಂದ ಅವನನ್ನೇ ನೋಡ್ತಿದ್ಲು. ಹಠಾತ್ತಾಗಿ ತೀಕ್ಷಾ ತಾರಕ್ ಮೇಲೆ ಬಂದು ಮಲಗಿದ್ಲು. ಅವನ ಮುಖವನ್ನು ನೋಡ್ತಿದ್ಲು. ಅವಳ ನೋಟ ಪದೇ ಪದೇ ತಾರಕ್ನ ತೆಳುವಾದ ತುಟಿಗಳ ಮೇಲೆ ಹೋಗ್ತಾ ಇತ್ತು. ತೀಕ್ಷಾ ತನ್ನ ಮುಖವನ್ನು ತಾರಕ್ನ ಮುಖದ ಹತ್ತಿರ ಕೊಂಡೊಯ್ದ್ಲು. ಅವಳು ತನ್ನ ಹಲ್ಲುಗಳಿಂದ ತಾರಕ್ನ ಕಚ್ಚಿದ್ಲು. ತಾರಕ್ನ ಕಣ್ಣುಗಳು ತೆರೆದುಕೊಂಡವು. ತೀಕ್ಷಾ ಗಾಬರಿ ಆದ್ಲು. ಕೂಡಲೇ ತನ್ನ ಮುಖವನ್ನು ದೂರ ಸರಿಸಿದ್ಲು. ತಾರಕ್ ಅವಳ ಕೆನ್ನೆಯನ್ನು ಸವರ್ತಾ ಕೇಳ್ದ, ಅರೆ ಓಕೆ? ಅವನು ಅವಳ ಹಣೆಯನ್ನು ಚುಂಬಿಸ್ದ. ತೀಕ್ಷಾ ಅವನನ್ನೇ ನೋಡ್ತಿದ್ಲು. ತಾರಕ್ ಅವಳ ಕೆನ್ನೆಗಳೆಲ್ಲ ಚುಂಬಿಸುತ್ತಲೇ ಇದ್ದ. ತಾರಕ್ ತೀಕ್ಷಾಳನ್ನು ತನ್ನೆದೆಗೆ ಹತ್ತಿರ ಸೇರಿಸ್ಕೊಂಡ. ತೀಕ್ಷಾಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವಳು ಸುಮ್ಮನೆ ಇದ್ಲು. ತೀಕ್ಷಾ ಯಾವುದೇ ವಿರೋಧ ಮಾಡದಿದ್ದನ್ನು ಕಂಡು ತಾರಕ್ ಕೇಳ್ದ, ನಿನಗೀಗ ಹೇಗಿದೆ? ಎಲ್ಲಾದರೂ ನೋವಾಗ್ತಿದ್ಯಾ? ತೀಕ್ಷಾ ಹೌದು ಅಂತ ತಲೆಯಲ್ಲಾಡಿಸಿದ್ಲು. ಎಲ್ಲಿ ಅಂತ ತಾರಕ್ ಕೇಳಿದಾಗ ತೀಕ್ಷಾ ತನ್ನ ದೇಹದ ಕಡೆ ಸನ್ನೆ ಮಾಡ್ತಾ ಇಲ್ಲಿ ಅಂದ್ಲು. ಅವಳನ್ನ ನಾಚ್ತಾ ಹೇಳಿದ್ಲು. ತಾರಕ್ ಅವಳನ್ನ ನಾಚೋ ಮುಖ ನೋಡಿ ನಗ್ತಾ, ಇಷ್ಟೊತ್ತಿನ ಮುಂಚೆ ನೀನೇನು ಮಾಡ್ತಿದ್ದೆ? ನಾನೇನು ಮಾಡಿದೆ ಅಂತ ತೀಕ್ಷಾ ಮುಗ್ಧವಾಗಿ ಕೇಳಿದ್ಲು. ನೀನು ನನ್ನ ತುಟಿನ ಕಚ್ಚಿದೆ. ಅದು ಅದು ನನಗೆ ಹಸಿವಾಗಿತ್ತು. ಓಹೋ, ಅದಕ್ಕೆ ನೀನು ನೆನೆತಿದ್ಯಾ? ತೀಕ್ಷಾ ಕೆನ್ನೆಗಳು ಕೆಂಪಾದವು. ನಾನು ನಿನ್ನ ಎಷ್ಟು ಸಲ ಎಬ್ಬಿಸ್ದೆ ಗೊತ್ತಾ? ನೀನು ಹೇಳತ್ಲೇ ಇರಲಿಲ್ಲ ಅಂತ ತೀಕ್ಷಾ ಸುಳ್ಳು ಹೇಳಿದ್ಲು. ತಾರಕ್ ಅವಳನ್ನ ಕೆಕ್ಕರಿಸಿ ನೋಡ್ದ. ಈ ಹಲ್ಲಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅವನಿಗೆ ತಿಳಿದಿತ್ತು. ಆದರೆ ತೀಕ್ಷಾಗ ಹಸಿವು ಸಹಿಸೋದಕ್ಕಾಗಲ್ಲ ಎಂಬುದು ಅವನಿಗೆ ಗೊತ್ತಿತ್ತು. ತಾರಕ್ ತೀಕ್ಷಾಳನ್ನು ನೋಡ್ದ. ನೀನೇನು ಯೋಚಿಸ್ತಿದ್ಯಾ? ನನಗನ್ಸುತ್ತೆ ನಾನು ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಅಂದ್ಲು ತೀಕ್ಷಾ. ತಾರಕ್ ತನ್ನ ಸಣ್ಣ ಕಣ್ಣುಗಳಿಂದ ಅವಳನ್ನ ನೋಡ್ದ. ತೀಕ್ಷಾ ಗಾಬರಿ ಆದ್ಲು. ತಾನೇನು ಹೇಳಿಬಿಟ್ಟೆ ಅಂದ್ಕೊಂಡು ಕೂಡಲೇ ಬಾಯಿ ಮುಚ್ಕೊಂಡ್ಳು. ತಲೆಯೆಲ್ಲ ಹರಿಸಿದ್ಲು. ತಾರಕ್ ಅವಳ ಕುತ್ತಿಗೆ ಹಿಂದಿನಿಂದ ಹಿಡಿದು ತನ್ನ ಮುಖದ ಹತ್ತಿರ ಕೇಳ್ಕೊಂಡ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದ, ಈ ದಿನಗಳಲ್ಲಿ ನಾನು ನಿನ್ನ ಹತ್ರ ಬಹಳ ನಯವಾಗಿ ನಡ್ಕೊಳ್ತಾ ಇದ್ದೆ. ಅದು ಅದು ನನ್ನ ನಾಲಿಗೆ ಜಾರ್ತು. ಓಹೋ, ನಿನ್ನ ನಾಲಿಗೆ ಜಾರ್ತಾ? ಹಾಗಾದರೆ ನಿನ್ನ ನಾಲಿಗೆ ಇಲ್ಲದಂತೆ ಮಾಡಬೇಕಾ? ತೀಕ್ಷಾ ತಂಗಾದ್ಲು. ಕೂಡಲೇ ಬಾಯಿ ಮುಚ್ಕೊಂಡು ಅವನಿಂದ ದೂರ ಹೋದ್ಲು. ತಾರಕ್ ಅವಳನ್ನ ಕೋಪದಿಂದ ನೋಡ್ತಿದ್ದ. ಅವನ ಕಣ್ಣುಗಳು ತನ್ನ ದೇಹಕ್ಕೆ ರಂಧ್ರ ಮಾಡ್ತಿದ್ದೀವಿ ಏನೋ ಎಂಬಂತೆ ತೀಕ್ಷಾಗೆ ಅನ್ನಿಸ್ತಿತ್ತು. ತೀಕ್ಷಾ ಮತ್ತೆ ತಾರಕ್ ಮಡಿಲಲ್ಲಿ ಬಂದು ಕೂತ್ಲು. ತಾರಕ್ ತನ್ನ ಬೆರಳಿನಿಂದ ಅವಳ ಮೃದುವಾದ ತುಟಿಯನ್ನು ಸವರ್ದ. ಮೆಲ್ಲಗೆ ಕಚ್ಚಿದ. ತಾರಕ್ ತೀಕ್ಷಾಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಟು ಗಾಢವಾಗಿ ಚುಂಬಿಸಿದ. ನಂತರ ಅವಳ ಕಣ್ಣಲ್ಲಿ ಕಣ್ಣಿಟ್ಟಂದ, ಈ ಜಗತ್ತಿನಲ್ಲಿ ನೀನು ಏನನ್ನಾದರೂ ಮರೆತು ಹೋಗಬಹುದು, ಆದರೆ ನನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿನಗೆ ಅನುಮತಿ ನೀಡೋದಿಲ್ಲ ಕೂಡ. ತಾರಕ್ನ ಕಣ್ಣುಗಳಲ್ಲಿ ಏನೋ ಇತ್ತು. ಅದನ್ನು ಕಂಡು ತೀಕ್ಷಾಳ ಹೃದಯ ಜೋರಾಗಿ ಬಡಿಯತೊಡಗ್ತು. ತಾರಕ್ ಅವಳ ಕಿವಿ ಹತ್ತಿರ ಕಚ್ಚಿದ. ನಿನ್ನ ದೇಹದ ಮೇಲೆ, ನಿನ್ನ ಆತ್ಮದ ಮೇಲೆ ನಾನು ನನ್ನ ಆಳವಾದ ಗುರುತನ್ನು ಬಿಟ್ಟಿದ್ದೀನಿ. ನೀನು ಮರೆಯಲು ಬಯಸಿದ್ರೂ ಸಾಧ್ಯ ಇಲ್ಲ. ತಾರಕ್ನ ಧ್ವನಿಯಲ್ಲಿ ಒಂದು ರೀತಿಯ ಹುಚ್ಚುತನ ಇತ್ತು. ಅವನ ಮಾತುಗಳು ತೀಕ್ಷಾಳ ಮೈಯಲ್ಲಿ ನಡುಕ ಹುಟ್ಟಿಸಿದ್ವು. ಅವಳ ರಕ್ತದಲ್ಲಿ ವಿಚಿತ್ರವಾದ ಸಂಚಲನ ಉಂಟಾಯಿತು. ಆದರೆ ತಾರಕ್ನ ಈ ಹುಚ್ಚುತನ ಅವಳಿಗೆ ಇಷ್ಟವಾಗ್ತಿತ್ತು. ಅದು ಅವಳಲ್ಲಿ ಒಂದು ನೆಮ್ಮದಿ ನೀಡ್ತಿತ್ತು. ತಾರಕ್ ಅವಳ ಕೂದಲನ್ನು ಸರಿ ಮಾಡ್ತಾ ಕಿವಿಯಲ್ಲಿ ಪಿಸುಗುಡ್ತಾ, ಈಗಲೂ ತುಂಬ ನೋವಿದೆಯಾ? ತೀಕ್ಷಾ ಕೆನ್ನೆಗಳು ಕೆಂಪಾದವು. ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ತಾರಕ್ನ ಕಣ್ಣಲ್ಲಿ ಅವಳಿಗೆ ಬೇರೆಯೇ ಹಸಿವು ಕಾಣ್ತು. ತಾರಕ್ ಅವಳನ್ನ ಬೆಡ್ ಮೇಲೆ ಮಲಗಿಸಿ
ಅವನ ಆಟ ಶುರು ಮಾಡ್ದ. ತೀಕ್ಷಾಳ ಕೈಗಳು ಅವನ ಕೂದಲಿನಲ್ಲಿದ್ದವು. ಇಬ್ಬರೂ ಕೂಡ ಪ್ರೀತಿಯಿಂದ ಒಂದಾಗೋದಕ್ಕೆ ಶುರು ಮಾಡಿದ್ರು. ತಾರಕ್ನ ಕೈಗಳು ಅವಳ ಬೆನ್ನಿನ ಮೇಲೆ ಸರಿತಾ ಇದ್ವು. ತಾರಕ್ ಸಂಪೂರ್ಣವಾಗಿ ಅವಳಲ್ಲಿ ಮಗ್ನನಾಗಿದ್ದ. ತೀಕ್ಷಾಳ ಕೆನ್ನೆಗಳು ಟೊಮೆಟೊ ಥರ ಕೆಂಪಾದ್ವು. ತಾರಕ್ ತೀಕ್ಷಾಳ ಮೈ ಮೇಲಿನ ಗುರುತುಗಳನ್ನು ನೋಡ್ದ. ಅವಳ ಮೃದುತ್ವವನ್ನು ಸವರ್ದ. ತೀಕ್ಷಾ ಅವನನ್ನೇ ನೋಡ್ತಿದ್ಲು. ತಾರಕ್ ಅವಳೊಂದಿಗೆ ಸೇರಿದ. ಅವಳು ಬ್ಲ್ಯಾಂಕೆಟನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ತೀಕ್ಷಾ ಕಣ್ಬಿಟ್ಲು. ತಾರಕ್ ಕಣ್ಣಲ್ಲಿ ಕಣ್ಣಿಟ್ಲು. ತಾರಕ್ ಬೆಡ್ನಿಂದ ಕೆಳಗಿಳಿದ. ತೀಕ್ಷಾ ಅವನ ಮೇಲೆ ಮುನಿಸ್ಕೊಂಡಂತೆ ಕಂಡ್ಳು. ತಾರಕ್ ಅವಳ ಮುನಿಸನ್ನು ಗುರುತಿಸ್ತಾ ಅವನ ಮುಖದಲ್ಲಿ ಒಂದು ನಗು ಮೂಡ್ತು. ಅವನು ತೀಕ್ಷಾಳನ್ನ ಮಗುವಿನಂತೆ ಎತ್ಕೊಂಡು ಬಾತ್ರೂಮ್ಗೆ ಕರೆದೊಯ್ದ. ತಾರಕ್ ಮತ್ತು ತೀಕ್ಷಾ ಬಾತ್ರೂಮ್ನಲ್ಲಿ ಕೂತಿದ್ರು. ತೀಕ್ಷಾಳ ತಲೆ ತಾರಕ್ ಎದೆಗೆ ಹೊರಗಿತ್ತು. ಅವರಿಬ್ಬರು ನೊರೆಯಿಂದ ಮುಚ್ಚಲ್ಪಟ್ಟಿದ್ರು. ತಾರಕ್ ಅವಳ ಕೂದಲಿನಲ್ಲಿ ಕೈ ಹಾಡಿಸ್ತಿದ್ದ. ತೀಕ್ಷಾ ತಾರಕ್ ಎದೆ ಮೇಲೆ ಕಚ್ಚಿದ್ಲು. ತಾರಕ್ ಅವಳನ್ನ ಮೂಗನ್ನು ಇಳಿತಾ ನಾಟಿ ಗರ್ಲ್ ಅಂದ. ತೀಕ್ಷಾ ಮುಗ್ಧ ಮುಖ ಮಾಡಿ ನಂಗೆ ಹಸ್ವಾಗ್ತಿದೆ ಅಂದ್ಲು. ತಾರಕ್ ಅವಳು ಬೆನ್ಸವರ್ತಾ ಸರಿ ಅಂದ. ತೀಕ್ಷಾ ಮೆಲ್ಲ ಗುಣಗಿದ್ಲು. ನನಗನ್ಸುತ್ತೆ ನಿನ್ನಲ್ಲಿ ಆ ಹಳೆ ವಿಷಯ ಉಳಿದಿಲ್ಲ ಅಂತ. ತಾರಕ್ ಅವಳನ್ನ ಕೆಕ್ಕರಿಸಿ ನೋಡ್ದ. ತೀಕ್ಷಾ ತನಗೆ ತಾನೇ ಗುಣಗ್ತಿದ್ಲು. ಆದರೆ ತಾರಕ್ ಕೇಳಿಸ್ಕೊಂಡಿದ್ದಾನೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ನೀನೇನು ಹೇಳೋದು ಕೊಟ್ಟಿದ್ಯಾ ಅಂತ ತಾರಕ್ ಗಡಸು ಧ್ವನಿಯಲ್ಲಿ ಕೇಳ್ದ. ತೀಕ್ಷಾ ಗಾಬರಿ ಆದ್ಲು. ಏನೂ ಇಲ್ಲ. ಅಲ್ಲ, ಈಗ ತಾನೇನು ಹೇಳ್ತಿದ್ಯಲ್ಲ ನನ್ನಲ್ಲಿ ಆ ಹಳೆಯ ವಿಷಯ ಉಳಿದಿಲ್ಲ ಅಂತ. ತಾರಕ್ ಕಟ್ಟುನಿಟ್ಟಾಗಿ ಕೇಳ್ದ. ತೀಕ್ಷಾಳಿಗೆ ಬೆವರುವಂತಾಯಿತು. ಅವಳು ಏನಾದರೂ ಹೇಳೋ ಮೊದಲೇ ತಾರಕ್ ಅವಳನ್ನ ಬಾತಬ್ನಲ್ಲಿ ತಳ್ದ. ತೀಕ್ಷಾಳಿಗೆ ಅವನ ಕಠಿಣದ ಅನುಭವವಾಯಿತು. ನನ್ನ ಉದ್ದೇಶ ಅದಲ್ಲ. ಬಾತ್ರೂಮ್ನಲ್ಲಿ ತೀಕ್ಷಾಳ ಕಿರುಚಾಟ ಕೇಳಿಸತೊಡಗಿತು. ಅವಳು ತನ್ನ ಮಾತುಗಳಿಗಾಗಿ ಈಗ ಪಶ್ಚಾತ್ತಾಪ ಪಡ್ತಿದ್ಲು. ಸಿಂಹದ ಬಾಯಿಗೆ ಕೈ ಹಾಕೋ ಹವ್ಯಾಸ ನಿಂಗೆ ಜಾಸ್ತಿ ಅಲ್ವಾ, ಈಗ ಅನುಭವಿಸು ಅಂತ ಅವಳು ತನಗೆ ತಾನು ಬೈದ್ಕೊಂಡ್ಳು. ಕೆಲವು ಗಂಟೆಗಳ ನಂತರ ತಾರಕ್ ತೀಕ್ಷಾಳನ್ನು ವಾಪಸ್ ರೂಮಿಗೆ ಕರೆತಂದ. ತೀಕ್ಷಾ ಪ್ರಜ್ಞೆ ಇಲ್ಲದವಳಂತೆ ಅವನ ತೋಳುಗಳಲ್ಲಿ ತೂಗ್ತಾ ಇದ್ಲು. ತಾರಕ್ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಬಟ್ಟೆ ತೊಡಿಸಿ ಬಿಳಿ ಬೆಡ್ಶೀಟಿಂದ ಮುಚ್ಚಿದ. ಅವಳ ಹಣೆಯನ್ನು ಚುಮ್ಮಿಸಿ ರೂಮಿನಿಂದ ಹೊರಗೆ ಹೋದ. ತೀಕ್ಷಾ ನಿತ್ರಾಣವಾಗಿ ಉಸಿರಾಡ್ತಿದ್ಲು. ತಾರಕ್ ಅವಳನ್ನ ಬಿಡುತ್ತಲೇ ಇರಲಿಲ್ಲ. ಈಗ ಹೇಳು, ನನ್ನಲ್ಲಿ ಆ ಹಳೆಯ ವಿಷಯ ಇದೆಯೋ ಇಲ್ವೋ ಅಂತ ತಾರಕ್ ಕಿವಿಯಲ್ಲಿ ಪಿಸುಗುಡ್ತಾಗ ತೀಕ್ಷಾ ಸುಸ್ತಾದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಪ್ಲೀಸ್ ನಿಧಾನ. ತಾರಕ್ ನಿಯಂತ್ರಣ ತಪ್ತ. ತೀಕ್ಷಾ ಮರಗಟ್ಟುಬಿಟ್ಟಿದ್ಲು. ಅವಳ ಉಗುರುಗಳು ತಾರಕ್ ಬೆನ್ನಿನಲ್ಲಿ ಹೋದವು. ತಾರಕ್ ಹೋಗ್ತಿದ್ದಂತೆ ತೀಕ್ಷಾ ಎದ್ದು ಕೂತ್ಲು. ಅವಳು ತಾರಕ್ನ ಪಕ್ಕದಲ್ಲಿದ್ದ ಸಿಗರೇಟ್ ತೆಗೆದು ಬಾಲ್ಕನಿಗೆ ಹೋದ್ಲು. ತೀಕ್ಷಾ ಸಿಗರೇಟ್ ಸೇದ್ತಾ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಯೋಚಿಸ್ತಿದ್ಲು. ತಾನು ತಾರಕ್ನ ಕಡೆ ವಾಲ್ತಿದ್ದೀನಿ ಅಂತ ಅವಳಿಗೆ ಅನ್ನಿಸ್ತು. ಅವನ ಸ್ಪರ್ಶ ಅವಳಿಗೆ ಇಷ್ಟ ಆಗ್ತಿದೆ. ಮೊದಲು ಇದನ್ನೆಲ್ಲ ಅವಳು ನಿರ್ಲಕ್ಷಿಸ್ತಿದ್ಲು. ಆದರೆ ಈಗ ಅವಳು ತಾರಕ್ನ ಹತ್ತಿರವಿದ್ದಾಗ ಏನೋ ವಿಭಿನ್ನವಾಗಿ ಅನುಭವಿಸ್ತಾಳೆ. ತಾರಕ್ ಒಬ್ಬ ಕ್ರೂರ ಮನುಷ್ಯ. ಅವನವಳಿಗೆ ನೋವು ಕೊಟ್ಟಿದ್ದಾನೆ. ಆದರೂ ಅವಳು ಅವನನ್ನು ದ್ವೇಷಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತ ಅವಳಿಗೆ ತಿಳಿತಿಲ್ಲ. ಒಂದು ವೇಳೆ ನನಗವನ ಮೇಲೆ ಪ್ರೀತಿ ಇಲ್ಲ ಖಂಡಿತ ಇದು ಸಾಧ್ಯ ಇಲ್ಲ. ನನ್ನ ಡಿಕ್ಷನರಿಯಲ್ಲೇ ಪ್ರೀತಿ ಅನ್ನೋ ಪದವೇ ಇಲ್ಲ. ನಾನು ಯಾರನ್ನು ನನ್ನ ದೌರ್ಬಲ್ಯವನ್ನಾಗಲು ಬಿಡೋದಿಲ್ಲ. ನನ್ನ ಜೀವನದ ಉದ್ದೇಶ ಕೇವಲ ರಿಧಮ್ ರಹಾನಿಯ ವಿನಾಶ. ಅವನನ್ನು ರಕ್ತದ ಕಣ್ಣೀರು ಸುರಿಸುವಂತೆ ಮಾಡದಿದ್ದರೆ ನಾನು ಏಡಿ ಅಲ್ಲ. ತೀಕ್ಷಾಳಿಗೆ ತಾನು ಸಿಟ್ಟಲ್ಲಿ ತನ್ನನ್ನು ತಾನು ಕೊಹಿನೂರ್ ಬದಲಾಗಿ ಏಡಿ ಅಂತ ಕರೆದುಕೊಂಡಿದ್ದವ್ರು ಇವಾಗಲೇ ಇಲ್ಲ. ಇಲ್ಲಿ ಏನು ಮಾಡ್ತಿದ್ಯಾ ನೀನು? ತೀಕ್ಷಾ ಗಾಬರಿಯಾಗಿ ಸಿಗರೇಟನ್ನು ಸ್ವಿಮ್ಮಿಂಗ್ ಪೂಲ್ಗೆ ಎಸೆದ್ಲು. ಅವಳು ತಿರುಗಿದ್ಲು. ತಾರಕ್ ಅವಳ ಹತ್ರ ಬರ್ತಿದ್ದ. ತಾರಕ್ ಅವಳ ಸೊಂಟದ ಮೇಲೆ ಕೈ ಹಾಕಂದ. ನೀನು ಇನ್ನೂ ಮಲಗಿಲ್ವಾ? ನನಗೆ ನಿದ್ರೆ ಬರ್ತಿಲ್ಲ. ತಾರಕ್ನ ಹುಬ್ಬುಗಳು ಸುಕ್ಕಾದವು. ಯಾಕೆ? ನಿನ್ಗೆ ಸುಸ್ತಾಗಿಲ್ವಾ ಅಥವಾ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ವಾ? ತೀಕ್ಷಾ ಕೆನ್ನೆ ಕೆಂಪಾದವು. ನಾಚಿಕೆ ಇಲ್ದವನು ಏನು ಕೇಳ್ತಿದ್ಯಾ? ತೀಕ್ಷಾ ಅಲ್ಲಿಂದ ರೂಮಿನ ಕಡೆ ಹೋದ್ಲು. ತಾರಕ್ ಅಂದ್ಕೊಂಡ ಬಹುಶಃ ನಾನು ಚೆನ್ನಾಗಿರ್ಲಿಲ್ವೇನೋ. ನಿಜವಾಗಿಯೂ ನನ್ನಲ್ಲಿ ಆ ಹಳೆಯ ವಿಷಯ ಉಳಿದಿಲ್ವೇ? ತಾರಕ್ ತೀಕ್ಷಾಳನ್ನು ಹಿಂದಿನಿಂದ ಎತ್ಕೊಂಡ. ನಾನು ಏನೋ ಕೇಳಿದೆ, ಚೆನ್ನಾಗಿತ್ತಾ? ನಿನಗೇನಾಗಿದೆ? ಮತ್ತೆ ಅದೇ ಪ್ರಶ್ನೆ ತೀಕ್ಷಾ ಅಂದ್ಲು. ಹೇಳು ಅಂದ ತಾರಕ್ ಗದರಿಸ್ದಾಗ ತೀಕ್ಷಾ ಕಿರಿಕಿರಿಯಿಂದ ಅಂದ್ಲು. ಇಲ್ಲ, ನೀನು ಅಷ್ಟು ಚೆನ್ನಾಗಿರಲಿಲ್ಲ. ಅವಳ ಮುಖ ಕೆಂಪಾಯಿತು. ತಾರಕ್ ಅವಳನ್ನ ಕೆಳಗಿಳಿಸಿ ಅವಳ ಮುಖ ಹಿಡಿದು ಕೆಕ್ಕರಿಸಿ ನೋಡಿ ನೇರವಾಗಿ ರೂಮ್ನಿಂದ ಹೊರಗೆ ಹೋದ. ತೀಕ್ಷಾಗೇನೂ ಅರ್ಥ ಆಗಲಿಲ್ಲ. ಅವಳ ನೋಟ ಟೇಬಲ್ ಮೇಲಿದ್ದ ಊಟದ ಮೇಲೆ ಬಿತ್ತು. ಅವಳೆಲ್ಲವನ್ನ ಮರೆತು ಊಟದ ಹತ್ರ ಹೋದ್ಲು. ಅಷ್ಟರಲ್ಲಿ
ಅವಳ ಹೊಟ್ಟೆಯಲ್ಲಿ ನೋವಾಯಿತು. ಅವಳು ತನ್ನ ಹೊಟ್ಟೆಯನ್ನು ಸವರ್ಕೊಳ್ತಾ ಊಟ ಮಾಡಿದ್ಲು. ಮನಸ್ಸಿನಲ್ಲಿ ತಾರಕ್ನನ್ನು ಬೈದ್ಕೊಳ್ತಾ ಇದ್ಲು. ಹೊಲಸು, ಎಷ್ಟು ನೋವಾಗ್ತಿದೆ. ತಾರಕ್ ತನ್ನ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದ. ದೀಕ್ಷಾ ತನ್ನ ಉದ್ದೇಶವನ್ನು ಪೂರೈಸೋ ಕೆಲಸದಲ್ಲಿ ಮಗ್ನಳಾಗಿದ್ಲು. ಸುಮಾರು 1 ತಿಂಗಳು ಕಳೀತಾ ಬಂತು. ಆದರೆ ಅಂದಿನಿಂದ ತಾರಕ್ ದೀಕ್ಷಾಳ ಹತ್ರ ಬಂದಿರಲಿಲ್ಲ. ಈ ನಡುವೆ ತಾರಕ್ ದೀಕ್ಷಾಗ ಅರಮನೆಯಲ್ಲಿ ಓಡಾಡೋ ಅನುಮತಿಯನ್ನು ನೀಡಿದ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.